ನಾವು ಕಸ್ಟಮರ್ಸ್ ಅಲ್ಲ, ತೊಗೋಬೋದು, ಏನಾಗಲ್ಲ. ಏನಿದು ಇದಕ್ಕೆ? ಪಾಂಚಾಕ್ ಅಂತ. ಪಾಂಚಾಕ್ ಅಂದರೆ ಮೇಡಪ್ ಆಫ್ ಏನಿದು? ಇಟ್ಸ್ ಲೈಕ್ ಬನ್ ಇರುತ್ತೆ, ಹೊರಗಡೆ ಸ್ಟಫ್ ಮಾಡಿರ್ತಾರೆ. ಓಕೆ. ಪಿಸ್ತಾ ಲೈಕ್ ಇವಾಗ ನಿಮಗೆ ಪಿಸ್ತಾ ಫ್ಲೇವರ್ ಇದು ಸ್ಟಫ್ ಮಾಡಿರ್ತಾರೆ. ಓಕೆ. ಕೆಲವು ಸರಿ ಸ್ಟ್ರಾಬೆರಿ ಸ್ಟಫ್ ಮಾಡಿರ್ತಾರೆ. ಓಕೆ. ಸೊ ದೇರ್ ಇಸ್ ಆಲ್ಸೋ ಒನ್ ಇವೆಂಟ್ ಇರುತ್ತೆ ಇಲ್ಲಿ, ಫ್ಯಾಟ್ ಥರ್ಸ್ಡೇ ಅಂತ. ಓಕೆ. ಆ ಫ್ಯಾಟ್ ಥರ್ಸ್ಡೇಲಿ ಲೈಕ್ ಇಡೀ ಎಲ್ಲ ಆಫೀಸಸಲ್ಲಿ ನಿಮಗೆ ಬಾಕ್ಸ್ ಕಟ್ಲೆ ಈ ಥರ ಇಟ್ಟಿರ್ತಾರೆ, ಎಷ್ಟು ಬೇಕಾದರೂ ತಿನ್ಬೋದು. ಓಕೆ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನು ಶಶಿ. ಇವತ್ತು ಒಂದು ಸ್ಮಾಲ್ ಮೀಟಪ್ ಇಟ್ಕೊಂಡಿದ್ದೀನಿ ಪೋಲ್ಯಾಂಡಲ್ಲಿ. ಇದು ಯಾವ ಊರಿಗೆ ಹೆಸರುದು? ವಾರ್ಸಾ. ಓಕೆ, ವಾರ್ಸಾ ಮೆಟ್ರೋ ಮೇರಿ ಲ್ಯಾಂಡ್ ಅಂತ ಏನೊಂದು ಏರಿಯಾದಲ್ಲಿದ್ದೀವಿ. ಜಸ್ಟ್ ನಮಗೆ ಅದು ಫ್ಲಿಕ್ಸ್ ಬಸ್ ಬಂದು ಇಳಿಸ್ತಿಲ್ಲಿ. ನಾನು ಎಷ್ಟೊಂದಿನ ಬಂದೆ ಓವರ್ ನೈಟ್ ಜರ್ನಿ ಮಾಡಿಕೊಂಡು. ಬೆಳಿಗ್ಗೆ ಪ್ರೀತಮ್ಮನವರು ಒಂದು ಚಿಕ್ಕದೊಂದು ಮೀಟಪ್ ಅರೇಂಜ್ ಮಾಡಿದ್ದಾರೆ. ಆಮೇಲೆ ಎಲ್ಲ ನಿಮ್ದು ಹೇಳಿ, ನೀವೇ ಹೇಳಿಬಿಡಿ ಹೆಸರು. ಪ್ರೀತಮ್ ಅಂತ. ಸೊ ಬೇಸ್ಡ್ ಔಟ್ ಆಫ್ ಇಂಡಿಯಾ, ಬ್ಯಾಂಗ್ಳೂರ್, ಪ್ರಾಪರ್ ಬ್ಯಾಂಗ್ಳೂರು. ಹುಟ್ಟು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಿಂದಾನೆ. ಇಲ್ಲಿ ವೈಫ್ ವರ್ಕ್ ಮಾಡ್ತಿದ್ದಾರೆ, ನಾನು ಡಿಪೆಂಡೆಂಟ್ ವೀಸಾದಲ್ಲಿದ್ದೀನಿ. ಹಾಯ್, ನಾನು ಹರ್ಷ ಅಂತ. ಶಶಿ ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ಶಶಿ ಅವ್ರ ಸಬ್ಸ್ಕ್ರೈಬರ್ ನಾವು. ತುಂಬ ವೀಡಿಯೋಸ್ ಎಲ್ಲ ನೋಡ್ತಿದ್ವಿ. ಅವರು ಚೈನಲ್ಲಿ ಮಾಡೋ ವೀಡಿಯೋಸು, ಹಾಂಗ್ಕಾಂಗಲ್ಲಿ ಮಾಡೋ ವೀಡಿಯೋಸು ಆ್ಯಂಡ್ ವೆರೆವರ್ ಹಿ ಟ್ರಾವೆಲ್ಸ್ ಅವ್ರ ವೀಡಿಯೋಸ್ ಮಾಡೋದೆಲ್ಲ ನಾವು ನೋಡ್ತಾ ಇರ್ತೀವಿ. ವೆರಿ ಗುಡ್ ವ್ಲಾಗರ್. ಆ್ಯಂಡ್ ನಾನು ಇಲ್ಲೇ ವಾರ್ಸಲ್ಲಿ 10 ಇಯರ್ಸಿಂದ ಇದ್ದೀನಿ. ನಾನು ಬೆಂಗಳೂರಿಂದ, ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರನ್ನೇ. ಯಾ, ದಿಸ್ ಇಸ್ ಮೀ. ನನ್ನ ಹೆಸರು ಸಚಿನ್ ಅಂತ. ನಾನು ಮೈಸೂರಿಂದ ಬಂದಿರೋದು. ನಾನು ಪೋಲ್ಯಾಂಡಿಗೆ ಬಂದು 12 ವರ್ಷ ಆಯಿತು. ಸೊ ನಿಮ್ಮನ್ನ ಮೀಟ್ ಮಾಡಿದ ಖುಷಿ ಆಯಿತು. ನಿಮ್ದು ಹಾಗೆ ಎಲ್ಲ ನಾವು ಒಟ್ಟಿಗೆ ವೀಡಿಯೋಸ್ ಎಲ್ಲ ನೋಡ್ತಿದ್ವಿ. ಎಸ್, ತುಂಬ ಥ್ಯಾಂಕ್ಸ್ ರೀ. ನೋಡಿರಿ, ಪ್ರೀತಿಯಿಂದ ಬಂದು ಪಾಪ ಅವರು ಬೆಳಿಗ್ಗೆ 10 ಗಂಟೆಗೆ ತುಂಬ ಚಳಿದೆ ಹೊರಗಡೆ, ಒಂದು 6 ಡಿಗ್ರಿ ಇದೆ ಟೆಂಪ್ರೇಚರು, ಬಂದು ನನಗೆ ಬ್ರೇಕ್ಫಾಸ್ಟ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ನೋಡಿ, ಇದು ಸ್ವಲ್ಪ ಹೇಳಿಬಿಡಿದ. ಇದು ಪಾಂಚ್ಕಿ ಅಂತ. ಇದು ತುಂಬ ಬೇರೆ ಬೇರೆ ಫ್ಲೇವರ್ಸಲ್ಲಿ ಬರುತ್ತೆ. ಸೊ ನಿಮಗೆ ಇವತ್ತು ಕೊಟ್ಟಿರೋದು ಪಿಸ್ತಾ ಫ್ಲೇವರ್. ಓಕೆ. ಸೊ ಒಳಗಡೆ ಕೆಲವು ಸರಿ ರೋಸ್ ಫ್ಲೇವರ್ಸ್ ಇರುತ್ತೆ, ಸ್ಟ್ರಾಬೆರಿ ಇರುತ್ತೆ, ಚೆರಿ ಇರುತ್ತೆ. ಸೊ ಇದೊಂಥರ ಕೈಂಡ್ ಆಫ್ ಟ್ರೆಡಿಷ್ನಲ್ ಸ್ವೀಟ್ ಇಲ್ಲಿದು. ಆ್ಯಂಡ್ ಇಲ್ಲಿ ಪೋಲ್ಯಾಂಡಲ್ಲಿ ಒಂದು ಫ್ಯಾಟ್ ಥರ್ಸ್ಡೇ ಅಂತ ಒಂದು ದಿನ ಬರುತ್ತೆ. ಸೊ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಮನೆ, ಆಫೀಸಸ್, ಎಲ್ಲ ಸ್ಕೂಲ್ಸ್, ಎಲ್ಲ ಕಡೆ ಈ ಥರ ಒಂದು ದೊಡ್ಡ ಟ್ರೇಯಲ್ಲಿ ಈ ಥರ ಸ್ವೀಟ್ಸ್ ಇಡ್ತಾರೆ. ಆ್ಯಂಡ್ ಯಾರು ಎಷ್ಟು ಬೇಕಾದರೂ ತಿನ್ಬೋದು. ನಾನು ಹೆಸರು ಸಜೆಸ್ಟ್ ಮಾಡ್ದಂಗೆ ಫ್ಯಾಟ್ ಥರ್ಸ್ಡೇ. ಓಕೆ. ಮತ್ತು ಇನ್ನೊಂದು, ನೀವು ಕರ್ನಾಟಕ ರಾಜ್ಯೋತ್ಸವ ಇವರದು ಇಲ್ಲಿ ಕನ್ನಡ ಸಂಘ ಅಧ್ಯಕ್ಷರು ನೀವು ಏನೋ ಒಂದು ಸೆಟಪ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇದೇ ಮಂತ್ ನೀವು ಅಲ್ಲ, ಡಿಸೆಂಬರ್ 6 ಏನಕ್ಕೆ ಅದು? ಅಂದರೆ ಇವಾಗ ನಮ್ಮದು ಫಸ್ಟ್ ಆಫ್ ಆಲ್ ನಮ್ದು ಲೈಕ್ ಪೋಲ್ಯಾಂಡ್ ಕನ್ನಡಿಗರು ಅಂತ. ಅಂದರೆ ಇಡೀ ಈ ರೀಜನ್, ನೀವು ಲ್ಯಾಟ್ವಿಯಾ, ಲಿಥುವೇನಿಯಾ, ಎಸ್ಟೋನಿಯಾ, ಚೆಕ್ ರಿಪಬ್ಲಿಕ್ ಅಥವಾ ಪೋಲ್ಯಾಂಡ್, ಈ ರೀಜನ್ಗೆಲ್ಲ ನಮ್ಮದೇ ಒಂದು ಫಸ್ಟ್ ರಿಜಿಸ್ಟರ್ಡ್ ಅಸೋಸಿಯೇಷನ್. ಸೊ ಅಲ್ಲಿ ನಾವು ಬಂದು ಎಲ್ಲ ಥರ ಆ್ಯಕ್ಟಿವಿಟೀಸ್ ಕೂಡ ಮಾಡ್ತೀವಿ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಬರೀ ಇವೆಂಟ್ಸ್ ಅನ್ನೋದಕ್ಕಿಂತ ಜಾಸ್ತಿ ನಾವು ಒಂದು ರೆಗ್ಯುಲರ್ ಮೀಟಪ್ಸ್ ಇಡ್ತೀವಿ. ಆಮೇಲೆ ಈಗ ನೀವು ಬಂದ್ರಿ ಅಥವಾ ಇದೇ ಥರ ಬೇರೆ ಬೇರೆ ಸೆಲೆಬ್ರಿಟೀಸ್. ಲಾಸ್ಟ್ ಮಂತ್ ನಾಗತಳ್ಳಿ ಚಂದ್ರಶೇಖರ್ ಸರ್ ಬಂದಿದ್ರು. ಸೊ ಅವ್ರು ಬಂದು ಅವ್ರನ್ನ ಹೋಸ್ಟ್ ಮಾಡ್ತಾ ಇರ್ತೀವಿ. ಅದೇ ಥರ ಲೈಕ್ ಬೇರೆ ಪೊಲಿಟಿಷಿಯನ್ಸ್ ಲೈಕ್ ಪ್ರಿಯಾಂಕ್ ಖರ್ಗೆ ಕೂಡ ಅವ್ರು ಬಂದಿದ್ರು. ಅವ್ರ ಒಂದು ರೋಡ್ ಶೋಗಿತ್ತು. ಸೊ ಅದೇ ಥರ ಎಲ್ಲ ಒಂದು ಸಪೋರ್ಟ್ ಮಾಡ್ತೀವಿ. ಆ್ಯಂಡ್ ಸೇಮ್ ವೇ ರಾಜ್ಯೋತ್ಸವ ಒಂದು ಅಲ್ಲದೆ ಸೀರೀಸ್ ಆಗಿ ಇವೆಂಟ್ಸ್ ಇರುತ್ತೆ. ಸೊ ನಮ್ಮ ಇವೆಂಟ್ಸ್ನ ನಾವು ಡಿಸೆಂಬರ್ 6 ಏನಕ್ಕೆ ಇಟ್ಟಿದ್ದೀವಿ ಅಂದರೆ, ಇವಾಗ ನಮ್ಮದು ಎಲ್ಲ ಈಗ ರಾಜ್ಯೋತ್ಸವ ಸ್ಪೆಷಲ್ ಅಂತ ನಾವು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿರ್ತೀವಿ, ಚೆಸ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿರ್ತೀವಿ, ಮಕ್ಕಳಿಗೆ ಈಗ ಕನ್ನಡ ಥೀಮಲ್ಲಿ ಒಂದು ಫ್ಯಾನ್ಸಿ ಡ್ರೆಸ್ ಆರ್ಗನೈಸ್ ಮಾಡಿರ್ತೀವಿ. ಸೊ ಎಲ್ಲ ಒಂದೊಂದು ವೀಕ್ ಇಟ್ಕೊಂಡು ಬಂದು ಫೈನಲ್ ಆಗಿ ಎಂಡ್ ಆಫ್ ನವೆಂಬರ್ ಅಥವಾ ಡಿಸೆಂಬರ್ ಸ್ಟಾರ್ಟಿಂಗಲ್ಲಿ ರಾಜ್ಯೋತ್ಸವ ಒಂದು ದೊಡ್ಡ ಇವೆಂಟ್ ಆರ್ಗನೈಸ್ ಮಾಡಿದ್ವಿ. ಎಷ್ಟು ಜನ ಇದ್ದಾರೆ ಇದರಲ್ಲಿ ಮೆಂಬರ್? ಕನ್ನಡದವರು ಓವರಾಲ್ ಪೋಲೆಂಡಲ್ಲಿ ಒಂದು 800 ಇಂದ 1000 ಜನ ಇದ್ದಾರೆ. ಶಾಕ್ ಆಗುತ್ತೆ. ವಾಟ್ಸದಲ್ಲೇ ಒಂದು 400 ಇಂದ 500 ಜನ ಇದ್ದೀವಿ. ಸೊ ಕ್ರಾಕೋವ್, ವ್ರೋಟ್ಸ್ಲಾವ್, ಗದಾನ್ಸ್ಕ್ ಮೇನ್ ಸಿಟೀಸ್ ಅಲ್ಲಿ ಒಂದು 300-350 ಜನ ಇದ್ದಾರೆ. ತುಂಬ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಅದಲ್ಲದೆ Tier 2 ಸಿಟೀಸ್ ಅಂತ ಬಂತು ಅಂದರೆ ಪೋಸ್ನಾನ್, ಆಮೇಲೆ ಕ್ಯಾಟೋವಿಚ್, ಅಲ್ಲೂ ಸ್ವಲ್ಪ ಕನ್ನಡ ಫ್ಯಾಮಿಲೀಸ್ ಇರ್ತಾರೆ. ಸೊ ಎಲ್ಲದಕ್ಕೂ ಒಂದು ಸಪೋರ್ಟ್ ಸೆಂಟರ್ ಅಂತ ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ.
ಅದೇ ಥರ ಅದೇ ಟ್ರ್ಯಾಕೋದಲ್ಲಿ ಅವ್ರದ್ದೇ ಒಂದು ಗ್ರೂಪ್ ಇದೆ, Okay. ರೋಸ್ರೋದಲ್ಲೂ ಒಂದು ಗ್ರೂಪ್. ಮತ್ತೆ ಇಲ್ಲಿ ಕನ್ನಡ ಮೂವೀಸ್ ಎಲ್ಲ ರಿಲೀಸ್ ಆಗುತ್ತಾ? ನಾವೇ ಮಾಡೋದು. ಸೂಫ್ರಮ್ ಶೋ ಲೇಟೆಸ್ಟ್ ರಿಲೀಸ್ ಲೇಟೆಸ್ಟ್ ಮಾಡಿದ್ವಿ. ಮಾಡಿದ್ವಿ. ಯಾವುದು? ಸೂಫ್ರಮ್ ಶೋ ಸೂಪರ್ ಓಕೆ. ಆಮೇಲೆ ಸೊ ಕಾಂತಾರ ಆಯ್ತಾ ಬಂತ ಕಂತಾರ ಕನ್ನಡದಲ್ಲಿ? ಎಲ್ಲ ಮಾಡಿದ್ವಿ. ಚೆನ್ನಾಗಿದ್ದೀರಿ. ಸೊ ಅದನ್ನೇ ಲೈಕ್ ಈ ಥರ ಒಂದು ಇಂಪಾರ್ಟೆಂಟ್ ಮೂವೀಸ್ ಅಥವಾ ಒಂದು ಒಳ್ಳೆ ಮೂವೀಸ್ ಇದ್ದರೆ ಅದನ್ನ ಮಾಡ್ತಾ ಇರ್ತೀವಿ. ಅಗೇನ್ ಎಲ್ಲ ಸಪೋರ್ಟು ಇರುತ್ತೆ, ಬೇರೆ ಕನ್ನಡ ಗ್ರೂಪ್ಸು, ಕನ್ನಡ ಅಸೋಸಿಯೇಷನ್ಸ್, ಫ್ಯಾಮಿಲೀಸ್ ಎಲ್ಲರ ಸಪೋರ್ಟ್. ಆ್ಯಕ್ಚುಲಿ ಲೈಕ್ ಇಲ್ಲಿ ಇವೆಂಟ್ಸ್ ನಡೆದ್ರೆ ಬೇರೆ ಸಿಟೀಸಿಂದನೂ ಟ್ರಾವೆಲ್ ಮಾಡ್ತಾರೆ. ಇವಾಗ ಮೂವೀಸ್ ರಿಲೀಸ್ ಮಾಡಿದ್ವಿ ಅಂದರೆ ಗದಾನ್ಸ್ಕಿಂದ ಟ್ರಾವೆಲ್ ಮಾಡ್ತಾರೆ, ವ್ರೋಸ್ವಾಯಿಂದ, ಕ್ರ್ಯಾಕೋಯಿಂದ. ಸೊ ಆಲ್ ಆಫ್ ದೆಮ್ ಸಪೋರ್ಟರ್ಸ್. ಸೊ ಒಂಥರ ಲಾಸ್ಟ್ ಟೈಮು ಸೂಫ್ರಮ್ ಶೋ ಮಾಡಿದ್ವಿ, ಫುಲ್ ಹೌಸ್ಫುಲ್ ಶೋ. ಅದು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಲೈಕ್ ಅಮೇಝಿಂಗ್ ಟರ್ನ್ಔಟು. ಕಾಂತಾರನೂ ಅಷ್ಟೇ, ಅಗೇನ್ ಅಮೇಝಿಂಗ್ ಟರ್ನ್ಔಟು. ಸೊ ಲೈಕ್ ಎಲ್ಲರೂ ಬಂದು ಹೆಲ್ಪ್ ಮಾಡ್ತಾರೆ. ಒಂದು ಕನ್ನಡ ಸಂಘ ಅಂದರೆ ಓಕೆ ರಿಲಯಬಲ್ ಅಪ್ಪ ಅನ್ನೋದು ಒಂದು ಸೆಟ್ ಆಗಿದೆ. ಸೊ ತುಂಬ ಚೆನ್ನಾಗಿದೆ. ಅದು ಮಾತ್ರ ನಿಜ. ಎಲ್ಲೇ ವರ್ಲ್ಡಲ್ಲಿ ಎಲ್ಲೇ ಹೋದ್ರು ಕನ್ನಡಿಗರ ಪ್ರೀತಿ ಮಾತ್ರ ಹೌದೌದು, ತುಂಬಾ ಜಾಸ್ತಿ ಇದೆ. ಎಕ್ಸಾಂಪಲ್ ಇದೇ ಒಂದು ಪ್ರೂಫ್ ಇದೆ ನೋಡಿ, ಲೈವ್ ಪ್ರೂಫ್ ಇದೆ ನೋಡಿ ಇಲ್ಲಿ. ಫಾರ್ ಎಕ್ಸಾಂಪಲ್ ನೀವು ಅಕಸ್ಮಾತ್ ನಾನು ಅಥವಾ ಇವನು ಬೇರೆ ಸಿಟೀಸ್ಗೆ ಹೋದರೆ, ಇವಾಗ ಐಂದವನ್ನ ನಾನು ಅವಾಗ ಟ್ರಾವೆಲ್ ಮಾಡಿ, ನನ್ನ ಫ್ರೆಂಡ್ ಇದ್ದಾನೆ ಐಂದವನ್ನಲ್ಲಿ. ಸೊ ಅಲ್ಲಿ ಕನ್ನಡ ಸಂಘನ ಮೀಟ್ ಮಾಡೋದು, ಅಲ್ಲಿ ಗ್ರೂಪ್ಸ್ನ ಮೀಟ್ ಮಾಡೋದು, ಆ ಥರ ಎಲ್ಲ ಇದಿರುತ್ತೆ. ಸೊ ಆ್ಯಂಡ್ ಕಾನ್ಸ್ಟೆಂಟಾಗಿ ಕಾಲ್ಸು, ಮೆಸೇಜಸ್ಸು ಈ ಥರ ಎಲ್ಲ ಇದ್ದೇ ಇರುತ್ತೆ. ಸೊ ದೇ ಇಂಟ್ರಾಕ್ಟ್. ಇವಾಗ ಲಾಸ್ಟ್ ಟೈಮು ರಾಜ್ಯೋತ್ಸವ ಮಾಡಿದ್ವಿ, ಒಂಚೂರು ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ. ಯಾಕೆಂದರೆ ಅದು ಫಸ್ಟ್ ಟೈಮ್ ನಾವು ರಿಜಿಸ್ಟರ್ಡ್ ಆದಮೇಲೆ ರಾಜ್ಯೋತ್ಸವ ಮಾಡಿದ್ದು. ಆವಾಗ ಜರ್ಮನಿಯಿಂದೆಲ್ಲ ಟ್ರಾವೆಲ್ ಮಾಡಿದ್ರು. ನಮ್ಮದು ಚೆಸ್ ಟೂರ್ನಮೆಂಟ್ ನಡೆದಾಗಲೂ ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಬೆಲ್ಜಿಯಂ, ನೆದರ್ಲ್ಯಾಂಡ್ಸ್, ಪೋಲ್ಯಾಂಡ್, ಇಲ್ಲಿಂದನೂ ಅಷ್ಟು ಜನ ನಮ್ಮ ಕರ್ನಾಟಕದಲ್ಲೇ ಬರೋಲ್ಲ ಜನ. ಚೆಸ್ ಟೂರ್ನಮೆಂಟಿಗೆ ಇಷ್ಟು ಜನ ಬಂದಿದ್ರು. ಅದೇ ಥರ ಈಗ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಆದಾಗಲೂ ಬೇರೆ ಬೇರೆ ಸಿಟೀಸಿಂದ ನಾವು ಹೋಗ್ತೀವಿ, ಅವರು ಬರ್ತಾರೆ. ಅಂದರೆ 1000 ಅಥವಾ 800 ಇಸ್ ಬಿಗ್ ನಂಬರ್ ಅನ್ಸ್ಬೋದು, ಬಟ್ ಬೇರೆ ಕಂಟ್ರಿಗೆ ಹೋಲಿಸ್ಕೊಂಡ್ರೆ ಇದು ಚಿಕ್ಕದಾಗಿರೋದ್ರಿಂದ ನಮ್ಗೆ ಆರ್ಗನೈಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಆ್ಯಂಡ್ ಎಲ್ಲರೂ ಅಷ್ಟೇ ಫ್ರೆಂಡ್ಲಿ ಆಗಿರ್ತಾರೆ. ಆ್ಯಂಡ್ ಅದೇನೇ ಹೇಳಿದ್ನಲ್ಲ, ಈಗ ನಾವು ಸೆಲೆಬ್ರಿಟೀಸ್ ಬರೋದ್ರಿಂದ ಹಿಡಿದು ಲೈಕ್ ಒಬ್ರು ಪ್ರಾಬ್ಲಮ್ ಆಯಿತು ಅಂತ ಅಂದಾಗ ಎಂಬಸಿ ಅವ್ರ ಜೊತೆ ಮಾತಾಡೋದ್ರಿಂದ ಎಲ್ಲ ನಾವೇ ಅಂದರೆ ಲೈಕ್ ಮಾಡ್ಕೊಳ್ತೀವಿ. ಯಾಕೆಂದರೆ ಈಗ ಲೈಕ್ ಆಪರೇಷನ್ ಗಂಗಾ ಕೂಡ ಈ ಯುಕ್ರೇನ್ ವಾರದಾಗ ಅಲ್ಲೂ ಸ್ವಲ್ಪ ಜನ ನಾವು ವಾಲಂಟಿಯರ್ಸ್ ಆಗಿ ಸಪೋರ್ಟ್ ಮಾಡಿದ್ವಿ. ಯಾಕೆಂದರೆ ಕನ್ನಡದವರು ಸ್ಟೂಡೆಂಟ್ಸ್ ಎಲ್ಲ ಇದ್ರಲ್ಲ, ಸೊ ಅವರು ಇಲ್ಲಿ ಬಂದು ಕೆಲವು ಕಾಂಟ್ಯಾಕ್ಟ್ ನಂಬರ್ಸ್ ನಾವು ಕೊಟ್ಟಿದ್ವಿ. ಸೊ ಅದೆಲ್ಲ ಮಾಡಿ. ಇನ್ನೊಂದು ಲಾಸ್ಟ್ ಕ್ವಶನ್, ನಮ್ಮ ಕನ್ನಡಿಗರಿಗೆ ಹಗಲದ ಕೇಳ್ತಿರ್ತಾರೆ ಕಮೆಂಟ್ಸಲ್ಲಿ, ಸರ್ ಚೈನಾದಲ್ಲಿ ಜಾಬ್ಸ್ ಹೇಗೆ ಅಂತ. ಬಟ್ ಚೈನಾದಲ್ಲಿ ಜಾಬ್ಸ್ ಬೇಕಾದರೆ ಅಲ್ಲಿ ಲೋಕಲ್ ಲ್ಯಾಂಗ್ವೇಜಸ್ ಕಂಪಲ್ಸರಿ. ಸೊ ಇಲ್ಲಿ ಏನು ನೀವು ಸಜೆಸ್ಟ್ ಮಾಡ್ತೀರಾ? ಇಲ್ಲಿ ಪೋಲೆಂಡಲ್ಲಿ ನಮ್ಮ ಕನ್ನಡಿಗರಿಗೆ ಏನಾದರೂ ಜಾಬ್ ಅಪಾರ್ಚುನಿಟೀಸ್ ಯಾವ ಥರ ಇದೆ ಇಲ್ಲಿ? ಡೆಫಿನೆಟ್ಲಿ ನೀವು ಒಂದು ಯುರೋಪ್ ಕಂಟ್ರಿಗೆ ಹೋಗ್ತೀರಾ ಅಂತ ಅಂದರೆ ಅಲ್ಲಿ ಲ್ಯಾಂಗ್ವೇಜ್ ಒಂಥರ ಗುಡ್ ಟು ಹ್ಯಾವ್. ಆದರೆ ಈಗ ಮುಂಚಿನ ಥರ ಅಲ್ಲ, ಎಲ್ಲ ಕಡೆನೂ ಲ್ಯಾಂಗ್ವೇಜ್ ಬೇಕಾಗಲ್ಲ. ಈಗ IT ಜಾಬ್ಸ್ ಇದ್ದರೆ ಅಥವಾ ಆಫೀಸ್ ಜಾಬ್ಸ್ ಇದ್ದರೆ ಅಲ್ಲಿ ವಿ ಕ್ಯಾನ್ ಸ್ಟಿಲ್ ಸರ್ವೈವ್ ವಿತ್ ಇಂಗ್ಲೀಷ್, ಬಟ್ ಲೋಕಲ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್. ಅದೇ ಇಂಪಾರ್ಟೆಂಟ್. ಹೌದು. ಆ್ಯಂಡ್ ನಿಮಗೆ ಜಾಬ್ ಪ್ರೋಸೆಸ್ ಅಥವಾ ಏನೇ ಇದ್ರೂ ಇಟ್ಸ್ ಸೇಮ್, ಎಲ್ಲ ಕಡೆ ಒಂದೇ ಪ್ರೋಸೆಸ್. ನೀವು ಅಪ್ಲೈ ಮಾಡಬೇಕು, ಲೇಬರ್ ಮಾರ್ಕೆಟ್ ಟೆಸ್ಟ್ ಕ್ಲಿಯರ್ಸ್ ಮಾಡಬೇಕು, ವರ್ಕ್ ಪರ್ಮಿಟ್ ಇಶ್ಯೂ ಮಾಡಿದ್ಮೇಲೆ ಆ ಪ್ರೊಸೆಸ್ ಎಲ್ಲ ಸೇಮ್ ಇರುತ್ತೆ. ಯಾವ ಫೀಲ್ಡಲ್ಲಿ ಜಾಸ್ತಿ ಇದೆ ಅಂದರೆ ಇಲ್ಲಿ IT ಫೀಲ್ಡಲ್ಲಿ ಇದೆನಾ ಅಥವಾ IT ಐ ಥಿಂಕ್. ಬಿಕಾಸ್ ಇಫ್ ಯು ಆಸ್ಕ್ ಮೀ 10 years ಮುಂಚೆ ನಾನು ಇದೇ ಕ್ವಶನ್ ಕೇಳಿದಿದ್ರೆ ಐ ವುಡ್ ಸೇ ಪೊಲೀಸ್ ಇಸ್ ರಿಯಲಿ ಮ್ಯಾಂಡೇಟರಿ. ಬಟ್ ಇವಾಗ ಲಾಸ್ಟ್ ಒಂದು 3-4 yearsಯಿಂದ ಸಿಕ್ಕಾಪಟ್ಟೆ ಕಂಪ್ನೀಸು ವಾರ್ಸಾಗಿ ಮೂವ್ ಆಗಿದೆ. ಎಸ್ಪೆಷಲಿ ಆಫ್ಟರ್ ದ ವಾರ್ ಸಿಚುಯೇಷನ್, ಬ್ರೆಕ್ಸಿಟ್ ಸಿಚುಯೇಷನ್, ಸಿಕ್ಕಾಪಟ್ಟೆ ಇವಾಗ ಜರ್ಮನಿಲೂನಿಂದನೂ ಲೈಕ್ for example Amazon, Facebook, Google is building a massive campus in Warsaw. So building building ಇದೆ Google. So there all the IT companies, they are moving towards Poland, first of all for the labor market and also the technical pool that they have, talented pool that they have. To be honest, I think Polish programmers are the number one programmers in the world. So that will open up doors for also the foreigners and people coming in to study here and people coming independent. ಇವಾಗ ನನ್ನ ಹೆಂಡತಿ ಅಥವಾ ಬೇರೆ ಯಾರಿಗೋ ಸಿಕ್ತು ಅವ್ರ ಡಿಪೆಂಡೆಂಟ್ ಬಂದಾಗ it will help them as well. So yes, it's a challenging thing to find a job, but again it goes with lot of efforts. It's true in anywhere in the world. ತುಂಬ ಎಫರ್ಟ್ಸ್ ಹಾಕಬೇಕು, 1000 ಅಪ್ಲಿಕೇಶನ್ಸ್ ಕಳಿಸ್ಬೇಕು ಆ್ಯಂಡ್ ಆಲ್ ದ್ಯಾಟ್, ಲೀವಿಂಗ್ ಆಲ್ ದ್ಯಾಟ್. ಬಟ್ ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಗ್ರೋಯಿಂಗ್ ಕಂಟ್ರೀಸ್. ಲೈಕ್ ಲಾಸ್ಟ್ ಒಂದು 5 years
ವಾರ್ಸ ಲ್ಯಾಂಡ್ಸ್ಕೇಪ್ ಸಿಕ್ಕಾಬಡೆ ಚೇಂಜ್ ಆಗಿದೆ. ಓಕೆ ಗುಡ್. ಆ್ಯಂಡ್ ಮೋರ್ ಓವರ್ ನಿಮಗೆ ಆ ಸ್ಕಿಲ್ ಸೆಟ್ ಇತ್ತು ಅಂತ ಅಂದರೆ ಡಸಂಟ್ ಮ್ಯಾಟರ್ IT or whatever, ಲೈಕ್ ಆ ಸ್ಕಿಲ್ ಸೆಟ್ ಇತ್ತಂದರೆ ಇಲ್ಲಿರೋ ಕಂಪ್ನೀಸ್ ದೇ ವೇಟ್ ಫಾರ್ ಯು ಆ್ಯಂಡ್ ದೇ ವಿಲ್ ಹೈಯರ್ ಯು. ಸೊ ಇಟ್ಸ್ ನಾಟ್ ಲೈಕ್ ಇಲ್ಲ ರಿಕ್ವೈರ್ಮೆಂಟ್ ಇದೆ, ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದ್ದರೂ ಆ ಸ್ಕಿಲ್ ಸೆಟ್ ಇದೆ, ದೇ ವಿಲ್ ವೇಟ್, ದೇ ವಿಲ್ ಹೈಯರ್. ಸೊ ಆ ಥರ ಇದೆ. ಓಕೆ ನಾಟ್ ಲೈಕ್ ಎಲ್ಲರೂ ಇರೋದಕ್ಕಿಂತ ನಿಮ್ಗೆ ಆ ಟ್ಯಾಲೆಂಟ್, ಆ ಸ್ಕಿಲ್ಸ್ ಇದೆ ಫಾರ್ ಶೂರ್. ಇಟ್ಸ್ ಅ ಗುಡ್ ಓಕೆ. ನಿಮ್ಮದು ಕನ್ನಡ ಸಂಘ ಇದೆಯಲ್ಲ ಅದರ ಹೆಸರು ಏನಿದೆ? ಪೋಲೆಂಡ್ ಕನ್ನಡಿಗರು ಅಂತ. ಪೋಲೆಂಡ್ ಪೋಲೆಂಡ್ ಕನ್ನಡಿಗರು ಅಂತ. ಓಕೆ. ಅದರಿಂದ ಲೋಗೋ ಇದನ್ನ ಏನಿದೆ ಒಂದು ಇದೆ ತೋರಿಸ್ತಾರೆ. ತೊಂದರೆ ತೋರಿಸ್ತೀವಿ ಒಂದು ನೋಡಿ ಸ್ನೇಹಿತರೆ ಹೆಂಗಿದೆ ಒಂದು ನಮ್ಮ ಕನ್ನಡ ಪವರ್ ವರ್ಲ್ಡ್. ಇವನ್ ಲ್ಯಾಟ್ವಿಯಾದಲ್ಲಿ ಒಬ್ಬ ಇದ್ದ, ಆಮೇಲೆ ಇವನ್ ತಾರ್ತೂಲಿ ಎಷ್ಟೊಂದಿನಲ್ಲಿ ಇಬ್ಬರು ಬಂದಿದ್ರು ಸಿಕ್ಕಿದ್ರು. ಸೊ ದಿಸ್ ಇಸ್ ಮೈ ಇಲ್ಲಿ ನಮ್ಮದು ವೆಬ್ಸೈಟ್ ಕೂಡ ಬರುತ್ತೆ. ಅಲ್ಲ ಇದು ಯಾವುದು ಇದು ಕೊಡಿ ನನಗೆ ಕನ್ನಡ ಸಂಘದ. ಅದೇ ಇದು ಕನ್ನಡ ಸಂಘದ ಇದು ಲೋಗೋ. ಓಕೆ. ಸೊ ಅಲ್ಲಿದ್ದ ID ಕಾರ್ಡ್ಸ್ ಅದೇ ನಾವು ಹೇಳಿದ್ನಲ್ಲ ರಿಜಿಸ್ಟರ್ಡ್ ಆಗಿದೆ ಅಂತ ಹೇಳಿರೋದ್ರಿಂದ ಸೊ ನಾವೆಲ್ಲ ಒಂದು ಸ್ವಲ್ಪ ಒಂದು ಪ್ರಾಪರ್ ಇದು ಮಾಡಿಬಿಟ್ಟಿದ್ದೀವಿ. ಓಕೆ. ಇದು ವೆಬ್ಸೈಟ್ ಇದು. ವೆಬ್ಸೈಟ್. ಓ ವೆಬ್ಸೈಟ್ ಇದೆನಾ? ಏನ್ರಿ ಹಾಂಗ್ಕಾಂಗ್ಗೆ ನೀವು ಅಡ್ವಾನ್ಸ್ ಆಗಿಬಿಟ್ರಲ್ಲ. ಹಾಂಗ್ಕಾಂಗಲ್ಲಿದೆ ಹಾಂಗ್ಕಾಂಗ್ ಕನ್ನಡ ಸಂಘ ಅಂತಿದೆ. ಓಕೆ. ಬಟ್ ಅದಕ್ಕೆ ವೆಬ್ಸೈಟ್ ಎಲ್ಲ ಇಲ್ಲ ಅದರಲ್ಲಿ. ಇದು ಲೋಗೋ ಆ್ಯಕ್ಚುಲಿ ಡಿಸೈನ್ ಮಾಡಿದ್ದು ಕನ್ನಡದವರೇನೆ. ಇಲ್ಲಿ ಚೇತನ ಅಂತ ಒಬ್ಬರಿದ್ದಾರೆ, ಅವರೇ ಡಿಸೈನ್ ಮಾಡಿದ್ದು. ಸೊ ನಾವು ಒಂದು ಇವೆಂಟ್ ಇಟ್ಟಿದ್ವಿ, ಅದು ಅಂದರೆ ಒಂದು ಸ್ಮಾಲ್ ಇವೆಂಟ್ ಇಟ್ಟಿದ್ವಿ, ಲೈಕ್ ಲೋಗೋ ಡಿಸೈನ್ ಮಾಡ್ಕೊಡಿ ಅಂತ. ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಆಮೇಲೆ ಇದನ್ನು ಚೂಸ್ ಮಾಡಿ. ಅಂದರೆ ಅದೇ ಏನಂದರೆ ನಿಮಗೆ ಎಕ್ಸ್ಪ್ಲೈನ್ ಮಾಡೋಂಗಿದ್ರೆ ಸೊ ಕರ್ನಾಟಕ ಫ್ಲ್ಯಾಗ್ ಬರುತ್ತೆ ಆ್ಯಂಡ್ ಇಲ್ಲಿ ಪೋಲಿಷ್ ಫ್ಲ್ಯಾಗ್ ಬರುತ್ತೆ ಆ್ಯಂಡ್ ಪೋಲಿಷ್ ಮ್ಯಾಪ್ಸ್ ಬರುತ್ತೆ. ಸೊ ಎರಡು ಕಮ್ಯುನಿಟಿ ಅಥವಾ ಎರಡು ಇವರು ಸೇರಿದ್ರೆ ಒಂದು ಬ್ರೈಟ್ ಫ್ಯೂಚರ್ ಇದೆ ಅನ್ನೋ ಥರ ಒಂದು ಮೀನಿಂಗ್ ಇದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಕೋಇನ್ಸಿಡೆಂಟಲಿ ಕರ್ನಾಟಕ ಫ್ಲಾಗ್ ಇಸ್ ಸೇಮ್ ಆಸ್ ವಾಟ್ಸಪ್ ಫ್ಲಾಗ್. ಓ ವಾಟ್ಸಪ್ ಇಲ್ಲೂ ಅದೇ ಥರ ಇದೆ. ಏರಿಯಾ ಒಂದು ಫ್ಲಾಗ್. ವಾಟ್ಸಪ್ ಫ್ಲಾಗ್ ಏನಿದೆ, ಕರ್ನಾಟಕ ಫ್ಲಾಗ್ ಎರಡು ಸೇಮ್. ಓ ಗ್ರೇಟ್. ನೋಡಿ ಸ್ನೇಹಿತರೆ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇವರು ಒಂದು ಕನ್ನಡ ಸ್ಕೂಲ್ ಅಥವಾ ಕನ್ನಡ ಶಾಲೆ ಏನೋ ಓಪನ್ ಮಾಡಿದರೆ ಅವರೇ ಹೇಳ್ತಾರೆ, ಕೇಳಿಬಿಡಿ ಡೈರೆಕ್ಟಾಗಿ. ಹೌದು. ಏನಂದರೆ ವಾರ್ಸಾದಲ್ಲಿ ಅಥವಾ ಇನ್ ಜನರಲ್ ನಮ್ಮದು ಪೋಲೆಂಡಲ್ಲಿ ಯಾವ ಥರ ಆಗಿತ್ತಂದರೆ ಯಂಗ್ ಕ್ರೌಡ್ಸ್ ಜಾಸ್ತಿ ಬರ್ತಾರೆ. ಸೊ ಹಸ್ಬೆಂಡ್ ವೈಫ್ ಆ್ಯಂಡ್ ಮಕ್ಕಳು ಲೈಕ್ ಲೆಸ್ ದೆನ್ 5 years ಆ ಥರ ತುಂಬ ಕ್ರೌಡ್ ಇತ್ತು. ಸೊ ಆವಾಗ ನಾವು ಯೋಚನೆ ಮಾಡ್ತಿರ್ಬೇಕಾದ್ರೆ ನಾವು ಜರ್ಮನಿಯವ್ರ ಜೊತೆ ಮಾತಾಡಿ ನಮ್ಮ ಕನ್ನಡ ಶಾಲೆ ಅಂತ ಅವರು ಇವಾಗ ನಾವು ಇಲ್ಲಿ ಆನ್ಲೈನ್ ಕ್ಲಾಸಸ್ ಪ್ರತಿ ಭಾನುವಾರ ಶನಿವಾರ 2 hour ನಡೆಯುತ್ತೆ. ಅಲ್ಲಿ ಎಲ್ಲ ಲೈಕ್ ಪ್ರಾಪರ್ ಕನ್ನಡ ಕ್ಲಾಸಸ್ ಬರುತ್ತೆ. ನಲ್ಲಿ ಕಲಿ ಸರ್ವ ಶಿಕ್ಷಣ ಅಭಿಯಾನ ಏನು ಸಿಲೆಬಸ್ ಇದೆ ಅದೇ ಸಿಲೆಬಸ್ ಇಲ್ಲಿ ಕೂಡ ಟೀಚ್ ಮಾಡ್ತಾರೆ. ಅರೌಂಡ್ ಒಂದು 18 ಮಕ್ಕಳು ಇದ್ದಾರೆ ಈಗ ನಮ್ಮ ಸ್ಕೂಲಲ್ಲಿ. ಆ್ಯಂಡ್ ಸದ್ಯಕ್ಕೆ ಆನ್ಲೈನ್ ಮಾಡ್ತಾ ಇದ್ದೀವಿ. ಇನ್ನು ಮುಂದಕ್ಕೆ ಈ ಥರ ಇನ್ನೂ ಎನ್ಕರೇಜ್ಮೆಂಟ್ ಸಿಕ್ಕಿದ್ರೆ ಒಂದು ಆಫ್ಲೈನ್ ಸ್ಕೂಲ್ ಕೂಡ ಮಾಡೋಣ. ಇದೆಲ್ಲ ಫ್ರೀ ಅಂದರೆ ತುಂಬ ಮಿನಿಮಲ್ ಚಾರ್ಜಸ್ ಇದು, ಯಾಕೆಂದರೆ ಲೈಕ್ ನಾವು ತಿಂಗಳಿಗೆ 10 euro ಥರ ತೊಗೊಳ್ತಾ ಇದ್ದೀವಿ. ಸೊ ತುಂಬ ಮಿನಿಮಲ್ ಚಾರ್ಜಸ್. ಬಟ್ ಅದೇ ಕನ್ನಡ ಹೇಳ್ಕೊಡ್ತಾ ಇದ್ದೀವಿ. ಅದ್ರ ಜೊತೆ ಬುಕ್ಸ್ ಎಲ್ಲ ಕೊಡ್ತೀರಾ? ಬುಕ್ಸ್ ಇರುತ್ತೆ, ಹೋಮ್ ವರ್ಕ್, ಲೈಕ್ ನಿಮಗೆ ಪ್ರಾಪರ್ ಒಂದು ಸ್ಕೂಲ್ ಹೇಗಿದೆ ಅದೇ ಥರನೇ ಎಲ್ಲ ನಡೀತೆ. ಸೊ ಸ್ಟಾರ್ಟ್ಸ್ ವಿತ್ ಪ್ರೇಯರ್ ಆದಮೇಲೆ ಮಕ್ಕಳಿಗೆ ಅಂಗನವಾಡಿ ಇದ್ದಂಗೆ. ಸೊ ಅದನ್ನ ಮಾಡ್ತಾ ಇದ್ದೀವಿ. ಸೊ ಊಟ ಒಂದಿದೆ, ಫ್ರೀ ಊಟ ಇರೋದು. ಸೊ ಮಕ್ಕಳು ಬಂದು ಕ್ಲಾಸಸ್ ಇರುತ್ತೆ, ಆಮೇಲೆ ಹೋಮ್ ವರ್ಕ್ ಇರುತ್ತೆ, ಆಮೇಲೆ ಕೆಲವು ಆಕ್ಟಿವಿಟೀಸ್ ಕೂಡ ಇರುತ್ತೆ. ಸೊ ಯಾವ ಥರ ಅಂತ ಅಂದರೆ ಈಗ ನೀವು ಟೀಚರಿಗೆ ಅಡುಗೆ ಮನೆಗೆ ಹೋಗಿ ನೀವು ತೊಗರಿ ಬೇಳೆ ತೊಗೊಂಡು ಬನ್ನಿ ಅಂದರೆ ಮಕ್ಕಳು ಹೋಗಿ ತೊಗರಿ ಬೇಳೆ ತೊಗೊಂಡು ಬರ್ಬೇಕು. ಸೊ ಆ ಥರ ಕನ್ನಡದ್ದು. ಸೊ ಆ ಥರ ತುಂಬ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. ಸೊ ಈ ವರ್ಷದಿಂದ ಸ್ಟಾರ್ಟ್ ಆಗಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ, ಎಲ್ಲ ಸಿಟೀಸಿಂದನೂ ಸೇರಿದ್ದಾರೆ. ಇನ್ನೂ ಗ್ರೋ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಕೂಡ ನಮಗಿದೆ. ಆಮೇಲೆ ಅದು ಫೋಟೋಸ್ ಎಲ್ಲ ಕಳಿಸಿ, ನಾನು ಹಾಕಿರ್ತೀನಿ. ಫೋಟೋಸ್ ಕಳಿಸಿ ನನಗೆ, ಸ್ಕೂಲ್ ಕಳಿಸಿ, ಆಮೇಲೆ ಏನೇನು ಆಕ್ಟಿವಿಟೀಸ್ ಕಳಿಸಿ ಎಲ್ಲ ಇದ್ರಲ್ಲಿ ಹಾಕಿರ್ತೀನಿ. ಖಂಡಿತ. ಓಕೆ ಗುಡ್. ಓಕೆ ನೋಡಿ ಸ್ನೇಹಿತರೆ,
ನಮ್ಮದು ಪೋಲೆಂಡ್ ಕನ್ನಡಿಗರಿಗೆ ಒಂದು ಲೈಕ್ ಒಂದು ಕಮೆಂಟ್ ಕೊಟ್ಬಿಡಿ ಜೈ ಕರ್ನಾಟಕ ಅಂತ ಹೇಳ್ಬಿಟ್ಟು ಅದರಲ್ಲಿ. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. Thank you.